ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನನ್ನ ಹಸ್ಬೆಂಡ್ ಊರಹಬ್ಬ, ಇವಾಗ ಎಲ್ಲರ ಕಡೆನೂ ಊರಹಬ್ಬ ಮಾಡ್ತಾ ಇದ್ದಾರೆ. ಸೊ ಅವ್ರು ಊರಹಬ್ಬ ಇದೆ, ನಾನು ಹೋಗ್ತೀನಿ, 3 ದಿನ ನೀನೇ ಎಲ್ಲರನ್ನೂ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರು. ನನಗೂ ಭಯ ಇತ್ತು. ಸೊ ಪರವಾಗಿಲ್ಲ, ಆರಾಮಾಗಿ ನಾನು ಬೇಗನೆ ಎದ್ದಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಅವ್ರು ಇಲ್ಲ ಅಂದಾಗ ನಾನು ತುಂಬ ಕಾನ್ಷಿಯಸ್ ಆಗಿರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಬೆಳಗ್ಗೆ ಬೇಗ ಎದ್ಬಿಟ್ಟು ಇನ್ನೊಂದು ಬ್ಲಾಗಲ್ಲೇ ನಾನು ನಿಮಗೆ ಒಂದು ಜ್ಯೂಸ್ ತೋರಿಸಿದ್ದೆ. ಅದನ್ನು ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಒಂದು ಗ್ಲಾಸಲ್ಲಿ ಹಾಕೊಂಡು ಕುಡಿತೀನಿ. 1 ಕ್ಯೂಬ್ ಸಾಕಾಗುತ್ತೆ. ಇನ್ನು ನನಗೂ ಸೇರಿಸಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೋಧಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು, ಓಟ್ಸು ಮತ್ತು ಈ ಫ್ಲ್ಯಾಕ್ಸ್ ಸೀಡ್ ಅಂತ ಏನಿದೆಯಲ್ಲ ಅದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನನಗೆ ಬೆಳಗ್ಗೆ ಇದ್ದರೆ ನಿಜ ನಾನು ಪ್ರೀತಮ್ ಸ್ಕೂಲ್ ಅಡ್ಮಿಷನ್ ಮಾಡಿದಾಗಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ. ಸೊ ನನಗೂ ಕೂಡ ಏನಾದರೂ ನ್ಯೂಟ್ರಿಷನ್ ಆಗಿ ಬೇಕಾಗಿತ್ತು. ಇನ್ನು 11 ಗಂಟೆ ತನಕ ನಾನು ಅಲ್ಲೇ ಇರ್ತೀನಿ, ಮನೆಗೆ ಬರೋದು 11 ಗಂಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸೇರಿಸಿ ಒಂದೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟೆ. ಅದು ಕ್ಯಾರೆಟ್ ಇತ್ತು ಮತ್ತು ಪಾಲಕ್ ಸೊಪ್ಪಿತ್ತು, 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಸ್ವಲ್ಪ ಅಜ್ವೈನ್ ಹಾಕಿದ್ರೆ ಹೊರಗಡೆ ತಿಂಡಿ ತಿಂದಾಗ ಹೆಂಗಿರುತ್ತೋ ಟೇಸ್ಟ್ ಹಂಗೆ ಇರುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಲ್ಮೋಸ್ಟ್ ಎಲ್ಲ ಥರದ್ದು ಈ ಒಂದು ರೊಟ್ಟಿಯಲ್ಲಿ ಇನ್ಕ್ಲೂಡ್ ಆಯಿತು. ಸ್ವಲ್ಪ ಜೀರಿಗೆ, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಸಾಫ್ಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಹಾಕಿ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಳಿಸ್ಕೊಳ್ಳೋದು. ಇದು ಪರೋಟ ಅಂತಂದ್ರೂ ಹೇಳ್ಬೋದು, ಇಲ್ಲ ಚಪಾತಿ ಅಂತನಾದರೂ ಹೇಳ್ಬೋದು. ಬರೀ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಉಪ್ಪು ಖಾರ ಎಲ್ಲ ಕೂಡ ಆ್ಯಡ್ ಆಗಿದೆ ಅದರೊಳಗೆ. ಬೇಕಂತಂದರೆ ಇದು ಪಾಲಕ್ ಇಲ್ಲ ಅಂದರೆ ಮೆಂತ್ಯ ಹಾಕೋಬೋದು, ಸ್ವಲ್ಪ ಕ್ಯಾಬೇಜ್ ಇದ್ರೂ ಚೆನ್ನಾಗಿ ತುರಿದ್ಬಿಟ್ಟು ಕ್ಯಾಬೇಜು ಹಾಕೋಬೋದು. ಇನ್ನು ಪ್ರಗತಿ ಟೈಮಿಂಗ್ಸ್ಗೆ ಪ್ರಗತಿನೇ ಎದ್ದೇಳಿಸ್ದೆ. ಪ್ರಗತಿಗೂ 1 ಗ್ಲಾಸ್ ಜ್ಯೂಸ್ ಮಾಡಿಕೊಟ್ಟೆ. ಇದನ್ನು ಚಪಾತಿ ಹಿಟ್ಟಿನ ಥರ ಕಳಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಬೇಕಂತಂದರೆ ಇದಕ್ಕೆ ಕಡಲೆ ಬೀಜದ ಚಟ್ನಿನೋ ತೆಂಗಿನಕಾಯಿ ಚಟ್ನಿನೋ ಮಾಡ್ಕೋಬೋದು. ನನಗೆ ಟೈಮ್ ಇರಲಿಲ್ಲ. ಮೊಸರು ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಇದು. ಇಲ್ಲ ಅಂತಂದರೆ ಏನಾದರೂ ಮನೇಲೇ ಮಾಡಿದ ಜಾಮ್ ಇದ್ದರೆ ಕೂಡ ಈ ರೊಟ್ಟಿ ಮೇಲೆ ಜಾಮ್ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ಮಕ್ಳಿಗೆ ಕೊಟ್ಬಿಟ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಜಾಮ್ ಸೆಲೆಕ್ಟ್ ಮಾಡೋದು ನಿಮಗೆ ಬಿಟ್ಟಿದ್ದು. ಅದ್ರ ಜೊತೆಗೆ ಪ್ರಗತಿಗೆ ಇವತ್ತು ಸೀಬೆ ಹಣ್ಣು ಹಾಕ್ಕೊಟ್ಟಿದ್ದೀನಿ. ನಾನು ಲಂಚ್ ಬಾಕ್ಸ್ ರೆಡಿ ಮಾಡಿ ಕೊಟ್ಬಿಟ್ಟೆ. ಯಾಕೆ ಅಂತಂದರೆ ತಡ ಆದರೆ ಇಬ್ರಿಗೂ ನಾನು ಕರ್ಕೊಂಡು ಹೋಗೋದು, ಮತ್ತು ನನ್ನ ಹಸ್ಬೆಂಡ್ ಇರ್ತಿದ್ರು, ಅವಾಗ ನಂಗೆ ಸ್ವಲ್ಪ ಒಂದೇನೋ ಚಾನ್ಸ್ ಇದೆ ಲೇಟ್ ಆದರೂ ಅನ್ನೋ ಥರ ಆಪ್ಷನ್ಸ್ ಇರುತ್ತೆ. ಅವರಿಲ್ಲ ಅಂದಾಗ ನಾನು ಇದೇ ತೊಗೊಳಕ್ಕೆ ಹೋಗಲ್ಲ. 4 ಗಂಟೆಗೆ ಎದ್ದು ಬಾಕ್ಸ್ ರೆಡಿ ಮಾಡಿ ಪ್ರಗತಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ಪ್ರೀತಮ್ಗೂ ಎಲ್ಲ ರೆಡಿ ಮಾಡಿಬಿಟ್ಟು ಪ್ರಗತಿನ ನಾನೇ ಬಸ್ ಸ್ಟಾಪಿಗೆ ಬಿಡಬೇಕಿತ್ತು. ಅವ್ನು ಮಲಗಿದ್ದ, ಅವ್ನು ಎದ್ದೇಳಷ್ಟು ಬಸ್ ಸ್ಟಾಪ್ ಬಿಟ್ಬಿಡೋಣ ಅಂತ ಹೊರಟೆ. ಈ ಥರ ಇರುತ್ತೆ ನಂದು, ಎವ್ರಿ ಡೇ ಹಿಂಗೆ ಇರುತ್ತೆ. ಬಟ್ ನಾನು ಕೆಲವೊಂದ್ಸರಿ ತೋರಿಸ್ತೀನಿ, ಕೆಲವೊಂದ್ಸರಿ ತೋರಿಸೋದಿಲ್ಲ. ಇವತ್ತು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ಪ್ರತಿದಿನ ಫಿಶಿಗೆ ಫುಡ್ ಹಾಕೋದು, ನಾನು ಮರ್ತ್ಬಿಟ್ಟಿದ್ದೀನಿ ನೈಟ್ ಹಾಕೋದನ್ನ. ಪಾಪ ನಾನು ಬರ್ತಿದ್ದಂಗೆ ಲೈಟ್ ಆನ್ ಮಾಡ್ತಿದ್ದಂಗೆ ನೋಡ್ತಾ ಇದ್ದೆ. ಅವಾಗ ನೆನಪಾಯಿತು ನನಗೆ, ಅಯ್ಯೋ ಫುಡ್ಡೇ ಹಾಕಿಲ್ಲ ಅಲ್ವಾ ಅಂತ. ಪಟ್ ಅಂತ ತೆಗೆದು ಫಿಶಿಗೆ ಸ್ವಲ್ಪ ಫುಡ್ ಹಾಕಿ ಪ್ರಗತಿನ ಡ್ರಾಪ್ ಮಾಡಿ ಬಂದಿದ್ದಾಯಿತು. ನಾನು ಎಲ್ಲನೂ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಆಮೇಲೆ ಪ್ರೀತಮ್ನ ಎಬ್ಬಿಸ್ತೀನಿ. ಪ್ರೀತಮ್ಗೆ ಏನು ಊಟದ ಬಾಕ್ಸ್ ಏನೋ ಕಟ್ಟಂಗಿಲ್ಲ, ಜಸ್ಟ್ ಒಂದು ಬಾಕ್ಸಲ್ಲಿ ಫ್ರೂಟ್ಸ್ ಸ್ನ್ಯಾಕ್ಸ್ ಏನಾದರೂ ಕೊಡಿ ಅಂತಾರೆ. ನಾನು ಯಾವಾಗಲೂ ಫ್ರೂಟ್ಸ್ನೇ ಕೊಡೋದು. ಮನೇಲಿ ಮಾಡಿ ತಿಂಡಿ ಬಿಟ್ಟರೆ ಹೊರಗಡೆ ತಿಂಡಿ ನಾನು ಬಾಕ್ಸ್ ಹಾಕೋದೇ ಇಲ್ಲ. ಇನ್ನು ಪ್ರೀತು ಎದ್ದೇಳು ನಾನು ರೆಡಿ ಆದೆ ಅನ್ನೋ ಒಂದು ಸೌಂಡ್ ಕೇಳಿಸಿದ್ರೆ ಸಾಕು, ಪ್ರೀತಮ್ ಎದ್ಬಿಡ್ತಾನೆ. ಅವನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಅವನಿಗೂ ಕೂಡ ಫ್ರೆಶ್ ಅಪ್ ಮಾಡಿ, ನೈಟು ಒಂದ್ಸರಿ ಸ್ನಾನ ಮಾಡಿಸಿರ್ತೀನಿ. ಎಮರ್ಜೆನ್ಸಿ ಸ್ನಾನ ಮಾಡ್ಸೋಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ಅಂತ ಎಲ್ಲ ಪ್ರಿಕಾಷನ್ಸಲ್ಲೇ ನಡೀತಾ ಇರುತ್ತೆ. ಸ್ವಲ್ಪ ನಮಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲಿಲ್ಲ, ಮತ್ತು ರೊಟ್ಟಿನ ಕೂಡ ತುಂಬ ಕಷ್ಟ ಆಯಿತು ಇದಕ್ಕೆ ಅಡ್ಜಸ್ಟ್ ಆಗೋದು, ಪ್ರೀತಮ್ಗೆ ಕೂಡ ನನಗೆ ಕೂಡ. ಅದಾದಮೇಲೆ ಅವನಿವಾಗ ಬ್ರೇಕ್ಫಾಸ್ಟ್ ತಿನ್ನಲ್ಲ, ಗೊತ್ತಲ್ಲ ನಿಮಗೆ. ಹಾಗಾಗಿ ನಾನು ಅವನಿಗೆ ಹಾಲಿಗೆ ಏನಾದರೂ ನ್ಯೂಟ್ರಿಷನ್ ಆಗಿ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಡ್ತಾ ಇದ್ದೀನಿ. ರೀಸೆಂಟಾಗಿ ನಾನು ಸುಮಾರು ಸರಿ ಹೇಳಿದ್ದೇನೆ, ಪ್ರೀತಮ್ ಹಾಲು ಕುಡಿತಾ ಇರಲಿಲ್ಲ. ಸ್ಕೂಲ್ಗೆ ಹೋಗೋ ಮಕ್ಕಳು ಅವ್ರಿಗೆ ಕ್ಯಾಲ್ಶಿಯಂ ತುಂಬ ಇಂಪಾರ್ಟೆಂಟು, ಹಾಲು ಕುಡಿಲೇಬೇಕು. ಆದರೆ ಅವ್ನು ಇಷ್ಟು ಚಿಕ್ಕ ವಯಸ್ಸಿಗೆ ಹಾಲು ಬಿಟ್ಬಿಟ್ಟಿದ್ದ. ಹಾಗಾಗಿ ಅದಕ್ಕೆ ಏನಾದರೂ ಒಂದು ಫ್ಲೇವರ್ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಹಾಕಿ ಕೊಡ್ತಾ ಇದ್ದೀನಿ. ಇದರೊಳಗೆ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಅವನಿಗೆ. ನನ್ನ ಮಗಂಗೆ ನಾನು ಏನಾದರೂ ಸೆಲೆಕ್ಟ್ ಮಾಡ್ತೀನಿ ತೊಗೊಳ್ತೀನಿ ಅಂತಂದರೆ 100 ಸರಿ ಯೋಚನೆ ಮಾಡೇ ತೊಗೊಂಡಿರ್ತೀನಿ. ಸೊ ಇದು ನನಗೆ ಟ್ರಸ್ಟ್ ಅಂತ ಅನಿಸ್ತು. ಲಿಟಲ್ ಜಾಯ್ ಅವರು ನ್ಯೂಟ್ರಿ ಮಿಕ್ಸ್, ಇದು 2+ ಇಯರ್ಸ್ಗೆ ಬರುತ್ತೆ. ಅವ್ನಿಗೆ ಏನಂತಂದರೆ ನಾನೇ ಕುಡಿಯೋದು ಅಂದರೆ ಅವ್ನಿಗೆ ತುಂಬ ಇಷ್ಟ, ಅವನೇ ಹಾಕ್ಕೋಬೇಕು. ಮತ್ತು ಇದ್ರೊಳಗೆ ಏನು ಬೆಸ್ಟ್ ಅಂದರೆ ಯಾವುದೇ ಆ್ಯಡೆಡ್ ಶುಗರ್ ಇರೋದಿಲ್ಲ. ಸ್ವೀಟನ್ಗೆ ಅಂತ ಹೇಳ್ಬಿಟ್ಟು ಜಾಗ್ರಿ ಮತ್ತು ಡೇಟ್ಸ್ ಯೂಸ್ ಮಾಡಿರ್ತಾರೆ. ಇದರೊಳಗೆ ಏನಿದೆ ಅಂತಂದರೆ ನಾನು ಇಂಗ್ರೀಡಿಯೆಂಟ್ಸ್ ನೋಡೇ ತೊಗೊಳ್ಳೋದು. ರಾಗಿ, ಬಾಜ್ರಾ, ಮತ್ತು ಇದರೊಳಗೆ 23 ಥರದ ವಿಟಮಿನ್ಸ್, ಮಿನರಲ್ಸ್ ಇರುತ್ತೆ. ಅದು ಮಕ್ಕಳು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಟೋಟಲ್ ಓವರಾಲ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅವನಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಕೊಡೋಕೆ ಆಗ್ತಾಯಿಲ್ಲ. ಒಂದಿನೂ ಅವನು ಅಷ್ಟು ಬೇಗ ಇದು ರೆಡಿ ಆಗೋದೇ ಅವನಿಗೆ ಹರಿಬಿರಿ ಇರುತ್ತೆ. ಹಾಗಾಗಿ ಹಾಲಿನ ಜೊತೆಲಾದರೂ ಏನಾದರೂ ಹಾಕ್ಕೊಡ್ಬೇಕಂತ ಇದನ್ನು ಅವನ ಒಂದು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ಇದು ಚಾಕ್ಲೇಟ್ ಫ್ಲೇವರ್ ಇರೋದಕ್ಕೆ ಅವನಿಗೆ ನಾನು ಬೆಲ್ಲನೇ ಚಾಕ್ಲೇಟ್ ಅಂತ ಸುಳ್ಳು ಹೇಳಿ ಹಾಕಿ ಹಾಲು ಕುಡಿಸ್ತಾ ಇದ್ದೆ. ಇವಾಗ ಅದನ್ನು ಅವ್ನ ಕಣ್ಣಾರೆ ನೋಡಿ ಹಾಕಿ ಅವನೇ ಮಿಕ್ಸ್ ಮಾಡಿ ಕುಡಿಬೇಕು. ಸೊ ಇದು ಒಂದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಅದರಿಂದ ಅವ್ನಿಗೊಂದಿಷ್ಟು ಏನು ಸ್ಕೂಲಿಗೆ ಹೋಗಿ ಬರೋ ತನಕ ಒಂದಿಷ್ಟು ಇದಾಗುತ್ತೆ ಅಂತ ಹೇಳಿಬಿಟ್ಟು. ಅದ್ರ ಜೊತೆಗೆ ನಾನು ಬ್ರೇಕ್ಫಾಸ್ಟ್ನ ಆನ್ ದ ವೇ ತಿನ್ನಿಸ್ತೀನಿ. ಅದು ಆಟೋದಲ್ಲಿ ಹೋಗ್ಬೇಕಾದ್ರೆ ತಿನ್ನೋದಕ್ಕೆ ಅವನಿಗೆ ಇಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಇವಾಗ ನಾನು ಇದನ್ನು ಅವನಿಗೆ ಹೊಸದಾಗಿ ಆ್ಯಡ್ ಮಾಡಿರೋದು. ತುಂಬ ಎಂಜಾಯ್
ಎಂಜಾಯ್ ಮಾಡ್ತಾನೆ. ಅವ್ನು ನೀವೇ ನೋಡಿದ್ರೆ ಒಂದು ಗ್ಲಾಸ್ ಫುಲ್ ಹಾಲು ಕುಡ್ದ, ಅಂದರೆ ಒಂದು ಸಣ್ಣ ಫ್ಲೇವರ್ ಆ್ಯಡ್ ಮಾಡಿರೋದಕ್ಕೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಅಷ್ಟೇ, ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಹಾಲು, ಅಲ್ಲಿಂದ ನಾನು ಎತ್ಕೊಂಡು ಓಡ್ತಾ ಇರಬೇಕು ಅವನ್ನ ಸ್ಕೂಲಿಗೆ. ಅದು ಎಷ್ಟೋ ಟ್ರೈ ಮಾಡಿದೆ, ಅವನು ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ, ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ. 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಪ್ರಗತಿನ 6 ಬಿಟ್ಬಿಟ್ಟು 6:30ಗೆ ರಿಟರ್ನ್ ಆಗಿ ನಾನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇಷ್ಟ ಆಯಿತು. ಮತ್ತು ನ್ಯೂಟ್ರಿಮಿಕ್ಸಲ್ಲಿ ಈ ಥರ ಎಲ್ಲ ಥರದ್ದು ಮಕ್ಕಳಿಗೆ ಹೆಲ್ದಿಯಾಗಿ ಮಿಲ್ಲೆಟ್ಸ್ದು ಐಟಮ್ಗಳು ಸಿಗುತ್ತೆ. ಇಮಿಡಿಯೇಟಾಗಿ ಏನಾದರೂ ಪ್ಯಾನ್ ಕೇಕ್ ಮಾಡೋಂಗಿದ್ರೆ ಅಥವಾ ನೀವೇನೋ ಪಾಸ್ತಾ ಮಾಡೋಂಗಿದ್ರೆ ಮಿಲ್ಲೆಟ್ ಪಾಸ್ತಾ ತುಂಬ ಚೆನ್ನಾಗಿರುತ್ತೆ ಮೈದಾಕ್ಕಿಂತ. ಅವ್ರದ್ದೇ ನಿಮಗೆ ಟೊಮೊಟೊ ಕೆಚಪ್ ಇರ್ಬೋದು, ಎಲ್ಲ ಸುಮಾರು ಇದು ಸಿಗುತ್ತೆ, ಚೆನ್ನಾಗೂ ಇದೆ. ಬ್ಯಾಗಲ್ಲಿ ಹಾಕಿರ್ತೀನಿ, ಸ್ಕೂಲಲ್ಲಿ ತಿನ್ನಬೇಕು. ಓಕೆ, ಇಲ್ಲಿ ಇಟ್ಟಿರ್ತೀನಿ ಇದನ್ನು. ಗುಡ್. ಹ್ಯಾಂಡ್ ಕರ್ಚೀಫ್ ಏನು ಮಾಡಿದೆ? ಪ್ಲೀಸ್ ವಾಟರ್ ಬಾಟ್ಲು ಇಲ್ಲಿ ಇಟ್ಟಿರ್ತೀನಿ. ನೀರು ಬೇಕು ಅಂದರೆ ಕುಡಿ. ನನ್ನ ಬ್ಯಾಗ್ ರೆಡಿ. ಐಡಿ ಕಾರ್ಡ್ ಆಮೇಲೆ ಹಾಕ್ತೀನಿ, ಸಾಕ್ಸ್ ಹಾಕ್ತೀನಿ. ಹ್ಯಾಂಡ್ ಕರ್ಚೀಫ್ ಇಲ್ಲ ಬ್ಯಾಗಲ್ಲಿ? ಕರ್ಚೀಫು ಇನ್ನು ಆನ್ ದ ವೇ ಏನಾದರೂ ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಒಂದು ಬಾಕ್ಸ್ ಒಂದು ತೊಗೊಂಡೋಗ್ತೀನಿ. ಅವ್ನಿಗೆ ಆಟೋದಲ್ಲಿ ಹೋಗ್ತಾ ಏನಾದರೂ ಒಂದು ಹೇಳಿ ತಿನ್ನಿಸ್ಬೋದು ಅಂತ ಹೇಳಿ, ಅದಕ್ಕೆ ಸ್ವಲ್ಪ ನಾನು ಅವ್ನಿಗೆ ಅದು ಮೊಸರೆಲ್ಲ ಇದು ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಟೊಮೊಟೊ ಕೆಚಪ್ ಹಾಕಿದ್ದೀನಿ. ಅದ್ರ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ಹೊರಟ್ವಿ ಸ್ಕೂಲ್ಗೆ. ಆ್ಯಸ್ ಯೂಶ್ವಲ್ ಇದನ್ನೆಲ್ಲ ನೀವು ಸುಮಾರು ಸರಿ ನೋಡಿರ್ತೀರ, ನಂದು ರುಟೀನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಇದೆ, ಇಲ್ಲಿಂದ ನಾವು ಸೀದಾ ಸ್ಕೂಲ್ಗೆ ಹೋಗ್ತೀವಿ. ಸ್ಕೂಲಲ್ಲಿ ಅವನ್ನ ಡ್ರಾಪ್ ಮಾಡ್ತೀನಿ, ಅದಾದಮೇಲೆ ವೆಯ್ಟ್ ಮಾಡ್ತೀನಿ, ಆಮೇಲೆ ಅವನ್ನ ಕರ್ಕೊಂಡು ರಿಟರ್ನ್ ಬರ್ತೀನಿ. ಇದೇ ಆಗಿದೆ ನಂದೊಂದು 15-20 ಡೇಸಿಂದ. ಸ್ಕೂಲ್ ಹತ್ರ ರೀಚ್ ಆದ ತಕ್ಷಣ ಅವ್ರ ಫ್ರೆಂಡ್ ಕೂಡ ಸಿಕ್ಕಿದ್ರು, ಟ್ವಿನ್ಸ್ ಬೇಬಿ ಇದೆ ಅವ್ರಿಗೆ. ಅವ್ರ ಜೊತೆಗೆ ನಾವು ಹಾಗೆ ಕರ್ಕೊಂಡು ಹೊರಟ್ವಿ. ಪ್ರೀತಮ್ ಅಂತೂ ಇವಾಗ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾನೆ, ಅವ್ನು ಅಳೋದೇ ಇಲ್ಲ, ಅಷ್ಟು ಖುಷಿಯಾಗಿ ಹೋಗ್ತಾನೆ, ಅದೇ ಖುಷಿ. ಮುಂದೆ ಮುಂದೆ ನೋಡ್ಕೊಂಡು ಹೋಗಲ್ಲಿ ಚಿನ್ನು, ಮುಂದೆ ನೋಡ್ಕೊಂಡು ಹೋಗು. ಬಾಯ್. ಜಸ್ಟ್ 1.5 hour ಹೆಂಗೆ ಟೈಮ್ ಕಳಿತೀವಿ ಅಂತಲೇ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ರು ಬರ್ತಾರೆ, ಅಂದರೆ ಟ್ವಿನ್ಸ್ ಇದೆ ಅವ್ರಿಗೆ ಬೇಬಿ, ಅವ್ರ ಜೊತೆ ಮಾತಾಡ್ತಾ 1.5 ಗಂಟೆ ಆರಾಮಾಗಿ ಕಳೆದ್ಬಿಡ್ತೀವಿ. ಆಮೇಲೆ ಬರ್ತಾನೆ ಪ್ರೀತಮ್. ಏನ್ ಬರ್ದೆ ಪ್ರೀತಮ್? ಇದು ತೋರ್ಸು ಸ್ಟಾರ್. ವಾವ್. ಮಕ್ಕಳು ಇನ್ನೋಸೆನ್ಸ್ ಬಗ್ಗೆ ಏನು ಹೇಳೋಕ್ಕಾಗತ್ತಲ್ವ, ಯಾರನ್ನೇ ಆಗಲಿ ಹಚ್ಕೊಂಡು ಬಿಡ್ತಾರೆ. ಆಯಾ ಆಂಟಿ ಸ್ಟಾರ್ಟಿಂಗಿಂದನೂ ಪ್ರೀತಮ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು, ಯಾಕೆಂದರೆ ಅಳ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು. ಅವ್ರಿಗೆ ಇನ್ನೂ ದಾರಿ ಎಲ್ಲ ಗೊತ್ತಿಲ್ಲ ಅಂತ, ಬಟ್ ಪ್ರೀತಮ್ ಇವಾಗಲೂ ಅದನ್ನೇ ಕಾಯ್ತಾ ಇರ್ತಾನೆ, ಅವ್ರು ಕೈ ಹಿಡ್ಕೊಂಡು ಹೋಗ್ತಾರೆ ಅಂತ. ರಾಗಿ ಲಡ್ಡು ಪ್ರೀತಮ್ ಫೇವ್ರೇಟು. ರಾಗಿ ಇವಾಗ ಮಕ್ಕಳಿಗೆ ಅದರೊಳಗೂ ಸ್ಕೂಲ್ ಇವಾಗ ಶುರು ಆಗಿದೆ ಅಲ್ವಾ, ತುಂಬ ಓಡಾಟ, ಅವನಿಗೆ ಮನೇಲಿ ಇದ್ದಿದ್ದು ರೆಸ್ಟ್ ಇವಾಗ ಸ್ಕೂಲಲ್ಲಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವನಿಗೆ ರಾಗಿಯಲ್ಲಿ ಜಾಸ್ತಿ ಏನಾದರೂ ಮಾಡಿಕೊಡ್ತೀನಿ. ಇವತ್ತು ಸ್ಪೆಷಲ್ ರಾಗಿ ಕಪ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ಇಷ್ಟ ಆಗುತ್ತೆ. ನಾಳೆ ಸ್ಕೂಲ್ಗೂ ಅದನ್ನೇ ಹಾಕ್ಕೊಡ್ಬೋದು. ಟೀಚರ್ ತುಂಬ ಚೆನ್ನಾಗಿ ಹೇಳಿದ್ರು ಅಂತಂದರೆ ರಿಯಾಕ್ಟ್ ಮಾಡ್ತಾನೆ. ಬಟ್ ಅವನಿಗೆ ಏನಂತಂದರೆ ಎಲ್ಲರ ಮಕ್ಕಳು ಕೇಳಿಸ್ಕೊಂಡ್ರೆ ಮಾತಾಡ್ತಾರೆ, ಬಟ್ ಪ್ರೀತಮ್ಗೆ ಓರಲ್ ಅಂದರೆ ಲಿಪ್ಸ್ನ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಪ್ರೀತಮ್ ಮಾತಾಡ್ತಾನೆ. ಮನೇಲಿ ನಾನು ತುಂಬ ಸರಿ ನೋಡಿದ್ದೀನಿ. ನಾನು ಅವ್ನ ಮುಖ ಮತ್ತು ನನ್ನ ಕಣ್ಣಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ, ನಿಮ್ಮ ಮಗು ಮಾತಾಡ್ತಾ ಇದೆಯಲ್ವಾ, ಏನು ಮಾಡಿದ್ರಿ, ಅವನಿಗೂ ಸ್ವಲ್ಪ ಸ್ಪೀಚ್ ಡಿಲೇ ಅಂತ ಹೇಳ್ತಾ ಇದ್ರಿ ಅಂತ. ನನ್ನ ಮುಖ ನೋಡು, ನನ್ನ ಲಿಪ್ಸ್ ನೋಡಿ ಮಾತಾಡು ಅಂತ ಹೇಳಿ ನಾನು ನಿಧಾನಕ್ಕೆ ಮಾತಾಡ್ತೀನಿ. ಅದನ್ನು ಕೇಳಿಸ್ಕೊಂಡು ಅವನು ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ. ನೋ, ಏನದು? ಚಪಾತಿ. ಓ, ಸ್ವಲ್ಪ ನಾನೇ ಮಲಗಿದ್ರು, ಅವ್ನು ಮಲಗಲಿಲ್ಲ. ಆಟೋದಲ್ಲಿ ಮಲಗ್ದ, ಬೆಡ್ ಮೇಲೆ ಹಾಕೋಕೋದೆ, ಎದ್ಬಿಟ್ಟ. ಇನ್ನು 4 ಗಂಟೆಗೆ ಎದ್ದಿದೆ. ನಮ್ಮನೆಯವ್ರು ಬೇರೆ ಇಲ್ಲ, ಎಲ್ಲಿ ಲೇಟ್ ಆಗಿಬಿಟ್ರೆ ಮಿಸ್ ಆಗಿಬಿಟ್ರೆ ಅನ್ನೋ ಟೆನ್ಷನಲ್ಲಿ 4 ಗಂಟೆಗೆ ಅಲಾರಾಮ್ ಇಟ್ಟು ಎದ್ಬಿಟ್ಟು ಇಬ್ರಿಗೂ ಬ್ರೇಕ್ಫಾಸ್ಟ್ ಮಾಡಿ ಕರ್ಕೊಂಡೋಗಿ ಬಂದ್ವಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಬೆಳಗ್ಗೆಯಿಂದ ಸ್ವಲ್ಪ ಟೀ ಕುಡಿದಿರಲಿಲ್ಲ, ಅದಕ್ಕೆ ಟೀ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಏನಾದರೂ ನೋಡೋಣ ಅಂತ ಅಂದ್ಕೊಂಡೆ. ಅಲ್ವಾ ಪ್ರೀತಾ? ನಿನ್ನ ಹೆಸರೇನು? ಮಮ್ಮಿ ಹೆಸರು ಪವಿತ್ರ, ಡ್ಯಾಡಿ ಹೆಸರು ಲೋಕೇಶ್, ಅಕ್ಕನ ಹೆಸರು ಪ್ರಗತಿ. ಪ್ರಗತಿ ಪ್ರಗತಿ
ಟೀಚರ್ ಸ್ಟಾರ್ ಕೊಟ್ರ ನಿನಗೆ ಇವತ್ತು? ವಾವ್, ಯಾರು ಕೊಟ್ಟಿದ್ದು? ಯಾರು? ಟೀಚರ್. ತಿನ್. ತುಂಬಾ ನಾಟಿ ಕ್ಯೂಟು, ಫೈಟ್ ಮಾಡ್ತಾನೆ ಅಂತ ಎಲ್ಲ ಕಂಪ್ಲೇಂಟ್ ಹೇಳಿದ್ರು. ಫೈಟ್ ಮಾಡ್ತೀಯಾ? ನೋ ಫೈಟ್. ಸ್ಕೂಲಲ್ಲಿ ಫೈಟ್ ಮಾಡೋಂಗಿಲ್ಲ, ಟೀಚರ್ ಬೈತಾರೆ. ಆಮೇಲೆ ಇನ್ನೊಂದೇನಂತಂದ್ರೆ ಸ್ಪೀಚ್ ಥೆರಪಿ ಕೊಟ್ಟಿದ್ರಾ ಅಂತ ಕೇಳಿದ್ರೆ ನಾನು ಹೇಳಿದ್ನಲ್ಲ, ಅವನಿಗೆ ರೆಫರ್ ಮಾಡಿದ್ರು, ಅಂದ್ರೆ ಅವನ ಏಜ್ಗೆ ಅವನಿನ್ನೂ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿ. ಸೊ ಅಲ್ಲಿ ಹೋದ್ವಿ, ನಾನು ಅಲ್ಲಿರೋ ಮಕ್ಳಿಗೂ ನನ್ನ ಮಗನಿಗೂ ಅದು ಬಂದ್ಬಿಡುತ್ತೆ, ತಾಯಿಗೆ ಬೇಜಾರಾಗುತ್ತೆ. ಅಲ್ಲಿ ಸ್ಪೆಷಲ್ ಚೈಲ್ಡ್ಸ್ ಎಲ್ಲ ಬರ್ತಾರೆ. ಆವಾಗ ನಾನು ಅವ್ನಿಗಿನ್ನೂ ಏಜ್ ಕಡಿಮೆ ಇಲ್ಲ, ಅವ್ನು ಮಾತಾಡ್ಬೋದೇನೋ ಅಂತ ಹೇಳಿಬಿಟ್ಟು ನಾನು ಅಲ್ಲಿಗೆ ಹೋಗಲಿಲ್ಲ. ಬಹುಶಃ ಹೋಗಿದ್ರು ಆಗ್ತಿತ್ತೇನೋ ಗೊತ್ತಿಲ್ಲ, ನನಗದು ಬೇಡ ಅಂತ ಅನ್ನಿಸ್ತು ಅಂತ ಹೇಳಿ ನಾನು ಹೋಗಲಿಲ್ಲ. ಅವನೇನು ಹೋಗಿಲ್ಲ, ಮನೆಯಲ್ಲೇ ನಾವೇ ಮಾತಾಡಿಸಿ ನೋಡೋಣ ಅಂತ ಹೇಳಿ ನಾನು ಸುಮ್ಮನಾದೆ. ಇವಾಗ ಪರವಾಗಿಲ್ಲ, ಅವ್ನ ಪ್ರೊನೌನ್ಸಿಯೇಷನ್ ತುಂಬ ಇಂಪ್ರೂವ್ ಆಗಿದೆ. ಬರೀ ಒಂದು 2 ವಾರ ಸ್ಕೂಲ್ಗೆ ಹೋಗಿದ್ದಕ್ಕೆ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದ್ದಾನೆ. ಸೊ ನನಗೆ ಅದೊಂದು ಟೆನ್ಷನ್ ಇತ್ತು, ಅದೊಂದು ಚೂರು ಪರವಾಗಿಲ್ಲ. ನಾನು ಬೆಳಗ್ಗೆ ಎದ್ದ ತಕ್ಷಣ ಹನಿ ಎಲ್ಲ ಕೊಡ್ತೀನಿ, ನೀವು ಕೊಡಿ. ಯಾಕೆ ಅಂತ ಅಂದರೆ ಈಗಿನ ಮಕ್ಕಳಲ್ಲಿ ಸ್ವಲ್ಪ ಅದು ಬರ್ತಾ ಇದೆ. ಬಟ್ ಪ್ರೀತಮಲ್ಲಿ ಬರೋದು ಕಾಮನ್ ಇತ್ತು, ಯಾಕೆಂದ್ರೆ ಅವನು 8 months ಬಾರ್ನ್, 7, 8 ಟ್ವಿನ್ಸ್, ಈ ಥರ ಮಕ್ಕಳಲ್ಲಿ ಸ್ವಲ್ಪ ಆ ಥರ ಡಿಲೇ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮದು ಫ್ಯಾಮಿಲಿಯಲ್ಲೂ ಸ್ವಲ್ಪ ಅಂದರೆ ಸ್ಲೋ ಆಗಿ ಮಾತಾಡಿದ್ದಾರೆ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್ ಕಡೆ. ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಒಂದು ಮಾತಾಡಬೇಕಿತ್ತು. ಯಾಕೆ ಅಂತಂದರೆ ಮನೇಲೇ ಇದ್ನಲ್ಲ, ಅವಾಗ ನಂಗೆ ಏನೂ ಅನಿಸ್ತಾ ಇರಲಿಲ್ಲ. ಈಗ ಸ್ಕೂಲ್ಗೆ ಹೋಗಿ ಅವನ ಜೊತೆ ಅವನ ಈಜಿನ ಮಕ್ಕಳು ತುಂಬ ಮಾತಾಡ್ತಾರೆ, ಅದನ್ನು ನೋಡಿದಾಗ ಇವನು ಸ್ವಲ್ಪ ಕಮ್ಮಿ ಅಂತ ನನಗೆ ಅವಾಗವಾಗ ಅನಿಸುತ್ತೆ ಅಷ್ಟೇ. ಬಿಟ್ಟರೆ ಇವಾಗ ತುಂಬ ಇಂಪ್ರೂವ್ ಆಗಿದ್ದಾನೆ, ಅದು ನಂಗೆ ತುಂಬ ಖುಷಿ ಇದೆ. ನನ್ನ ಟೀಚರ್ಸ್ ಅದೇ ಥ್ಯಾಂಕ್ಸ್ ಹೇಳ್ತಾ ಇದೆ. ಪಾಪ ಅವ್ರು ತುಂಬಾ ಅವನ ಪಕ್ಕದಲ್ಲೇ ಕೂರಿಸ್ಕೊಂಡು ಲಿಪ್ಸ್ ಮೂಮೆಂಟ್ ಎಲ್ಲ ಹೇಳಿ ಮಾಡ್ತಾ ಇದ್ದಾರೆ. ತುಂಬ ಕ್ಯೂಟ್ ಅಂತಾರೆ ಎಲ್ಲರೂ. ಅರೆ ನಾನು ಬ್ಲಾಗಲ್ಲಿ ಎಷ್ಟು ಸಾರಿ ಟೀ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಇದೆ, ಬಟ್ ಅದೇನೋ ಗೊತ್ತಿಲ್ಲ, ಬಿಡೋಕ್ಕಾಗೋದಿಲ್ಲ. ಆಮೇಲೆ ಗೊತ್ತಾಯಿತು ಟೀಯಿಂದ ಏನೂ ದೊಡ್ಡ ಎಫೆಕ್ಟ್ ಆಗಲ್ಲ, ಡೇ 1 ಟೈಮ್ ತೊಗೊಂಡ್ರೆ ಅಂತ. ಟೇಸ್ಟ್ಗೋಸ್ಕರ ಅಂತ ಅಲ್ಲ ಅಂದ್ರೂ ನಮ್ಮ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ನಮ್ಮ ಕಿಚನಲ್ಲಿ ಸಿಗುವಂತಹ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಶುಂಠಿ, ಅದನ್ನು ಟೀಯಲ್ಲಿ ಹಾಕಿ ಕುಡಿತೀನಿ. ತುಂಬ ಒಳ್ಳೆಯದು ನಮಗೆ. ಖಾಲಿ ಟೀ ಕುಡಿಯೋಕ್ಕಿಂತ ಈ ಥರ ಏನಾದರೂ ಮಾಡ್ಕೊಂಡು ಕುಡಿಬೋದು. ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ತಲೆನೋವು ಸ್ಟ್ರೆಸ್ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಯಾಕೆ ಬಿಡೋದು ಅಂತ ಹೇಳ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಕುಡೀರಿ, ಕುಡಿಯೋಂಗಿದ್ರೆ ಶುಂಠಿ ಹಾಕೊಂಡು ಕುಡೀರಿ. ಇನ್ನು ಹಿಂದಿನ ದಿನದ ರೆಸಿಪಿ ಒಂದು ವಿಡಿಯೋಸ್ ಹಾಗೆ ಇಟ್ಟಿದ್ದೆ, ಅವತ್ತು ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಫಿಶ್ ಕರಿ ಮಾಡಿದ್ದೆ ಮತ್ತು ರವಾ ಫ್ರಾನ್ಸ್ ಫ್ರೈ ಮಾಡಿದ್ದೆ, ಅದರ ರೆಸಿಪಿ ಕೂಡ ಈ ಬ್ಲಾಗಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದಿದ್ದೀನಿ, 1 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋದು. ಈಗ ಏನೇನು ಫ್ರೈ ಮಾಡಿದ್ನೋ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಇಷ್ಟೇ. ಇದೊಂಥರ ಸಿಂಪಲ್ ಫಿಶ್ ಕರಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಟೇಸ್ಟ್ ಬೇಕಂದ್ರೆ ಸ್ವಲ್ಪ ಸಾಂಬಾರು ಪುಡಿ ಹಾಕೋಬೋದು. ನಾನೇನು ಸಾಂಬಾರು ಪುಡಿ ಹಾಕ್ಕೊಂಡಿಲ್ಲ, ಯಾಕೆಂದರೆ ಧನಿಯಾ ಅದೆಲ್ಲ ಹಾಕಿದ್ದೀನಲ್ಲ ಹಂಗೆ. ಇನ್ನು ಬಾಣಲಿಗೆ ಎಣ್ಣೆ, ಈರುಳ್ಳಿ, ಕರಿಬೇವು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅಷ್ಟೇ ಹಾಕಿ ಒಗ್ಗರಣೆ ಹಾಕ್ಕೊಂಡು ಮಸಾಲಾನ ಅದ್ರೊಳಗೆ ಹಾಕ್ಕೊಳ್ಳೋದು. ಮಸಾಲ ಚೆನ್ನಾಗಿ ಕುದಿಬೇಕು, ಎಣ್ಣೆ ಸಪ್ರೇಟ್ ಆಗೋ ತನಕ. ಅದಾದಮೇಲೆ ಫಿಶ್ ಯಾವುದು ನೀವು ಹಾಕೋಬೇಕು, ಗ್ರೇವಿಗೆ ಯಾವ ಫಿಶ್ ಚೆನ್ನಾಗಿರೋದು ಆ ಫಿಶನ್ನು ನೀವು ಹಾಕ್ಕೊಂಡ್ರೆ ಆಗುತ್ತೆ. ಅದಕ್ಕೂ ಮೊದಲಿಗೆ ನಾನು ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿದ್ದೆ. ಹುಣಸೆಹಣ್ಣು ಮೇನ್ ಅಲ್ವಾ, ಹುಣಸೆ ಹುಳಿ ಫಿಶ್ ಕರಿಗೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿದ್ಮೇಲೆ ಲಾಸ್ಟಲ್ಲಿ ಫಿಶ್ ಹಾಕ್ಕೊಳ್ಳೋದು. ಇನ್ನು ರವಾ ಫ್ರೈಗೆ, ಪ್ರಾನ್ಸ್ ರವಾ ಫ್ರೈಗೆ ರವೆ, ಖಾರದ ಪುಡಿ, ಅರಿಶಿನ ಪುಡಿ. ಈ ರವಾ ಫ್ರೈಗೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹುಣಸೆ ಹಣ್ಣಿನ ರಸ, ಉಪ್ಪು ಇಷ್ಟೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಫಿಶ್ ಕಬಾಬ್ದು ಅಥವಾ ಫಿಶ್ ಫ್ರೈದು ಮಸಾಲ ಪೌಡರ್ ಇದ್ದರೆ ಅದನ್ನು ಹಾಕ್ಕೋಬೋದು. ನಾನೇನು ಅದು ಹಾಕ್ಕೊಂಡಿಲ್ಲ, ಮನೇಲಿ ಮಾಡಿರೋದಿದ್ರೂ ಹಾಕ್ಕೋಬೋದು. ಫಿಶ್ ಕಬಾಬ್ ಪೌಡ್ರು ಅಥವಾ ಚಿಕನ್ ಕಬಾಬ್ ಪೌಡ್ರ್ ಏನಾದರೂ ಹೋಮ್ ಮೇಡ್ ಮಾಡ್ಕೊಂಡಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನೂ ಬೇಡ. ಫಿಶ್ ಹಾಕಿ ಇಟ್ಟಿದ್ದೀನಿ, ಗ್ರೇವಿ ರೆಡಿ ಆಗುತ್ತೆ. ಇನ್ನು ರವಾ ಒಂದು ಕೋಟಿಂಗ್ ಆಗಿತ್ತಲ್ಲ, ಮತ್ತು ಒಂದು ಸ್ವಲ್ಪ ರವೆಯಲ್ಲಿ ಮತ್ತೆ ಹಾಗೆ ಕೋಟಿಂಗ್ ಕೊಟ್ಬಿಟ್ಟು ಡೀಪ್ ಫ್ರೈ ಮಾಡ್ತೀನಿ, ಅದರಿಂದ ಅದು ಬಿಚ್ಕೊಳ್ಳೋದಿಲ್ಲ ಅಂತ ಹೇಳಿ. ಮತ್ತು ರವಾ ಫ್ರೈ ಎಲ್ಲ ರವಾ ಥರ ಚೆನ್ನಾಗಿರುತ್ತೆ. ಇನ್ನು ಕರಿನೂ ರೆಡಿ ಆಯಿತು, ಫ್ರಾನ್ಸ್ ಫ್ರೈ ರೆಡಿ ಆಯಿತು. ಇಷ್ಟೇ, ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಕೊಟ್ಟಿದ್ದೆ. ಇವತ್ತು ನನ್ನ ಹಸ್ಬೆಂಡ್ ಇದ್ದರು, ಸೊ ಆ ಟೈಮಲ್ಲಿ ಮಾಡಿದ್ದು. ಅದೊಂದು ಕ್ಲಿಪ್ ಇತ್ತು, ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ.
ರೆಸಿಪಿ ವೇಸ್ಟ್ ಆಗಬಾರ್ದು ಅಂತ ಹಾಗೆ ಶೇರ್ ಮಾಡಿಕೊಂಡೆ. ಇನ್ನು ಸಂಜೆಗೆ ಪ್ರೀತಮ್ಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಪ್ ಕೇಕ್ ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದು ರಾಗಿ ಪೌಡರಲ್ಲಿ ಮೈದಾ ಹಾಕಿ ಮಾಡಿದ್ರೆ ಕಪ್ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ರಾಗಿ ಪೌಡರ್ ಹಾಕಿ ಮತ್ತು ಗೋಧಿ ಹಿಟ್ಟು ಹಾಕಿ ಮಾಡೋಣ, ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಟ್ರಯಲ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದರೆ ನಾನು ಹೇಳ್ತೀನಿ, ಇಲ್ಲ ಏನಾದರೂ ವೇರಿಯೇಷನ್ ಇದ್ದರೆ ನಾನು ನೆಕ್ಸ್ಟ್ ಟೈಮ್ ಪಕ್ಕ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಹೇಳ್ತೀನಿ. ಇದು ಕೋಕೋ ಪೌಡರ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳಿದ್ರಿ. ಇದು ಆಶೀಸ್ ಅವ್ರದ್ದು. ನಾನೇನು ಪರ್ಟಿಕ್ಯುಲರ್ ಇದೇ ಯೂಸ್ ಮಾಡಬೇಕಂತ ಇದ್ದಿದ್ದಿಲ್ಲ, ನಮ್ಮ ಶಾಪಲ್ಲಿ ಇತ್ತು, ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಕೂಡ ಹಾಕಬೇಕಲ್ವ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇನ್ನು ಅದನ್ನು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಕರ್ಡು, ಮೊಸರು ಮತ್ತು ಬೆಲ್ಲದ ಪೌಡರು, ಸ್ವಲ್ಪ ಸ್ವೀಟ್ ಕಡಿಮೆ ಆಗಿತ್ತು, ಅದು ಮತ್ತು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಕೆಲವೊಂದು ಬೆಲ್ಲ ಹೆಂಗಾಗುತ್ತೆ ಅಂತ ಎಷ್ಟು ಹಾಕಿದ್ರೂ ಟೀಗೂ ಸಕ್ಕರೆ ಆಗೋದಿಲ್ಲ, ಮತ್ತು ಈ ಥರ ಏನಾದರೂ ಮಾಡಿದಾಗ ಸ್ವಲ್ಪ ಸ್ವೀಟು ಕಡಿಮೆ ಆಗಿಬಿಡುತ್ತೆ. ನಾರ್ಮಲ್ ಶುಗರ್ಗೂ ಬೆಲ್ಲಕ್ಕೂ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಕೆಲವೊಂದಿಷ್ಟು ಚೇಂಜಸ್ ಇದ್ದರೆ ಆಮೇಲೆ ಮಾಡ್ಕೋಬೋದಲ್ವ, ಹಂಗಾಗಿ ಈ ಥರ ನಾನು ಒಂದು ಬ್ಯಾಟರ್ ರೆಡಿ ಮಾಡಿಕೊಂಡೆ. ಆಮೇಲೆ ಸುಮಾರು ಜನ ಕೇಳ್ತಾಯಿದ್ರೆ ಅವನ್ ಇಲ್ಲ ಅಂತಂದರೆ ಅಥವಾ ಅದು ನಾವು ಹೆಂಗೆ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ಹೇಳ್ತೀನಿ, ಕುಕ್ಕರಲ್ಲಿ ಹೆಂಗೆ ಮಾಡ್ಕೊಳ್ಳೋದು ಅಂತ. ಇದೇ ಮೆಥಡಲ್ಲಿ ನೀವು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು, ಅಂದರೆ ಕೇಕೆಲ್ಲ ಮಾಡ್ಕೋಬೋದು ಈಸಿಯಾಗಿ. ಬಟ್ ನಾನೇನಂತ ಅಂದರೆ ಅದಕ್ಕೆ ಅಂತ ಒಂದು ಸಪ್ರೇಟಾಗಿ ಇಡ್ಲಿ ಪಾತ್ರೆನೋ ಅಥವಾ ಕುಕ್ಕರು, ಒಂದು ಹಳೆ ಕುಕ್ಕರ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಅದು ಡ್ರೈ ಆಗಿ ಇದು ಮಾಡೋದ್ರಿಂದ ಸ್ವಲ್ಪ ಕಲರ್ ಶೇಡ್ ಆಗಿ ಪಾತ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂತ ಒಂದು ಸಣ್ಣ ಸ್ಟ್ಯಾಂಡ್ ಬೇಕಾಗುತ್ತೆ, ಒಂದು ಬೌಲು ಮತ್ತು ಒಂದು ಕುಕ್ಕರು. ಸೊ ಇದನ್ನ ಹಂಗೆ ಇಟ್ಕೊಂಡ್ರೆ ನೀವೇನಾದರೂ ಕೇಕ್ ಮಾಡೋ ಟೈಮಲ್ಲಿ ಆರಾಮಾಗಿ ಗ್ಯಾಸ್ ಮೇಲೆ ಅವನ್ ಇಲ್ದಲೇ ಇದ್ದರೆ, ಮತ್ತು ಈ ಥರ ಏನಿದು ಏನಂತ ಹೇಳ್ತೀವಿ ಇದನ್ನು ಏರ್ ಫ್ರೈಯರ್ ಇಲ್ಲ ಅಂತಂದರೆ ನೀವು ಕುಕ್ಕರಲ್ಲೇ ಮಾಡ್ಕೋಬೋದು. ಇದನ್ನು ಕೂಡ ಪ್ರೀ ಹೀಟ್ ಮಾಡ್ಕೋಬೇಕು ಫಸ್ಟು, ಅಂದರೆ ಸ್ವಲ್ಪ ಬಿಸಿಯಾಗಿರುತ್ತೆ. ಅದಾದಮೇಲೆ ಆ ಕಪ್ಪನ್ನು ಡೈರೆಕ್ಟಾಗಿ ಇಟ್ಬಿಟ್ಟು ಮತ್ತು ಒಂದು 15 ಮಿನಿಟ್ಸ್ಗೆ ಇಟ್ಟಿದ್ದೀನಿ ಬೇಕ್ ಮಾಡೋದಕ್ಕೆ. ಅಷ್ಟೇ ಸಾಕಾಗುತ್ತೆ ಕಪ್ ಕೇಕ್ಗೆ. ಇನ್ನು ಇದರಲ್ಲಿ ಹೆಂಗೆ ಮಾಡೋದು ಅಂತಂದರೆ ಕುಕ್ಕರ್ಗೆ ಒಂದು ಲೇಯರ್ ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪು ಕೂಡ ಹಾಕ್ಕೋಬೋದು. ಅದಕ್ಕೆ ಸ್ಟ್ಯಾಂಡ್ ಹುಡುಕ್ತೆ, ನಮ್ಮ ಮನೇಲಿ ಯಾವುದೂ ಆ ಥರ ಸ್ಟ್ಯಾಂಡ್ ಇರಲಿಲ್ಲ, ಹಾಗಾಗಿ ಒಂದು ಸ್ಟೀಲ್ ಮುಚ್ಚಳ ವೇಸ್ಟ್ ಆಗಿತ್ತು, ಅದನ್ನೇ ಉಲ್ಟಾ ದಬಾಕ್ತೆ. ಸ್ಟ್ಯಾಂಡ್ ಅಂದರೆ ತುಂಬ ಹೈಟ್ ಆದರೂ ಚೆನ್ನಾಗಿ ಬರೋದಿಲ್ಲ, ಇಷ್ಟು ಎತ್ತರದೊಂದು ಸ್ಟ್ಯಾಂಡ್ ಸಿಕ್ಕು ಸಾಕು. ಇನ್ನು ಬಟರ್ ಪೇಪರ್ ಹಾಕ್ಕೊಂಡ್ರೆ ಈಸಿಯಾಗಿ ಕೇಕ್ನ ಆಚೆಗೆ ತೆಗಿಬೋದು. ನಾನು ಹಂಗೆ ಜಸ್ಟ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪನೇ ಇತ್ತು, ನಿಮ್ಗೆ ತೋರ್ಸೋಣ ಅಂತಲೇ ಮಾಡ್ತಾ ಇರೋದು, ಇಲ್ಲ ಅಂತಂದರೆ ಅದಕ್ಕೆ ಕಪ್ ಕೇಕ್ ಹಾಕ್ಬಿಡ್ತಾ ಇದೆ. ಅದನ್ನು ಕೂಡ ಪ್ರೀ ಹೀಟ್ ಮಾಡ್ಕೋಬೇಕು. ಹೆಂಗೆ ಅಂದರೆ ಸ್ವಲ್ಪ ಫ್ಲೇಮ್ ಹೈ ಮಾಡಿಬಿಟ್ಟು ಕುಕ್ಕರ್ ಬೆಚ್ಚಗಾಗೋ ತನಕ ಇಡೋದು. ಆ ಸ್ಟ್ಯಾಂಡಲ್ಲಿ ಆ ಬ್ಯಾಟರ್ ಇಕ್ಬಿಟ್ಟು ವಿಷಲ್ ತೆಗೆದ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದು. ಅದು ಒಂದು 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಅವನ ಇದು ಏರ್ ಫ್ರೈಯರಲ್ಲಿ ರೆಡಿ ಆಯಿತು ಕಪ್ ಕೇಕು. ಬಟ್ ಕಪ್ ಕೇಕ್ ಮೋಲ್ಡ್ ಬರುತ್ತಲ್ಲ, ಅದ್ರಲ್ಲಿ ಮಾಡಿದ್ರೆ ನೀವು ನೀಟಾಗಿ ತೆಗಿಬೋದು. ಬಟ್ ಇದು ಕಪ್ ಕೇಕ್ ಮೋಲ್ಡ್ ಇರಲಿಲ್ಲ ನನ್ನ ಹತ್ರ, ನಾನು ಟ್ರಯಲ್ ಮಾಡಿದ್ದೆ. ಬಟ್ ಫಸ್ಟ್ ಟ್ರಯಲಲ್ಲಿ ಚೆನ್ನಾಗಿ ಬಂತು, ಎಲ್ಲ ಕನ್ಸಿಸ್ಟೆನ್ಸಿ ಎಲ್ಲ ಚೆನ್ನಾಗಿತ್ತು. ಸ್ವೀಟ್ ಸ್ವಲ್ಪ ಅಂದರೆ ಹಾಫ್ ಅಮೌಂಟಷ್ಟು ಸ್ವೀಟ್ ಕಡಿಮೆ ಆಗಿತ್ತು, ಹಾಗಾಗಿ ಅದ್ರ ಟೇಸ್ಟ್ ಬರೋದಿಲ್ಲ. ಇನ್ನೆಲ್ಲ ಓಕೆ ಆಗಿತ್ತು. ಬಟ್ ಗೋಧಿ ಹಿಟ್ಟಿಗಿಂತ ಮೈದಾ, ರಾಗಿ ಪ್ಲಸ್ ಮೈದಾ ಯಾವಾಗಾದರೂ ರೇರಾಗಿ ಮಾಡ್ತೀನಿ ಅಂದರೆ ಮೈದಾ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಥರ ಬರುತ್ತೆ ನೀವು ಕುಕ್ಕರಲ್ಲಿ ಮಾಡಿದ್ರೆ. ಎರಡನ್ನೂ ಕೂಡ ಸುಮಾರು ಸರಿ ಕೇಳಿದ್ರಿ, ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡಿಕೊಂಡೆ. ಇನ್ನು ಸಂಜೆ ಮೇಲೆ ಡೋರ್ ಕ್ಲೋಸ್ ಮಾಡೋದು ಸರ್ವೇ ಸಾಮಾನ್ಯ ನಮ್ಮ ಮನೇಲಿ, ಯಾಕೆಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಇರುತ್ತೆ. ಪ್ರೀತಮ್ ಕೆಲಸ ಹೆಂಗಿರುತ್ತೆ ಅಂತ ಯಾರು ನೋಡಿರ್ತೀರಾ, ಈ ಥರ ಇರುತ್ತೆ. ಏನಾದರೂ ಒಂದು ಆಟ ಆಡೋಕ್ಕೆ ತೊಗೊಂಡ್ರೆ ಅವನು ಹೀಗೆ ಮಾಡೋದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದನ್ನು ನೀವು ಎಷ್ಟು ಜನ ನಂಬ್ತೀರಾ ಅದು ನನಗೆ ಗೊತ್ತಿಲ್ಲ, ಬಟ್ ನಾನು ತುಂಬ ನಂಬ್ತೀನಿ. ಮನುಷ್ಯನಿಗೆ ಕಣ್ಗಳು ಬೀಳೋದು, ಮನೆ ಮೇಲೆ ಕಣ್ಣು ಬೀಳೋದು, ನೆಗೆಟಿವ್ ಎನರ್ಜಿ ಪಾಸ್ ಆಗೋದು, ಇದರಿಂದ ಮನುಷ್ಯನಿಗೆ ಎಫೆಕ್ಟ್ ಆಗೋದು, ಇದೆಲ್ಲ ಖಂಡಿತ 100% ನಿಜ. ಅದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಏನಂತ ಹೇಳ್ತಾರೆ ಇದಾಗಿ ತೊಗೊಳ್ಳೇಬೇಡಿ, ಏನೋ ಬೇಕಾಬಿಟ್ಟಿಗೆ ತೊಗೊಳ್ಬೇಡಿ. ಅದು ತುಂಬ ಸೀರಿಯಸ್ ಆಗಿ ಎಫೆಕ್ಟ್ ಆಗುತ್ತೆ. ಅದರದ್ದು ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾನು ಮನೆಗೆ ಕಲ್ಲುಪ್ಪಿನ ನೀರು ಹಾಕಿನೇ ಮನೆಯೆಲ್ಲ ಒರೆಸ್ಕೊಳ್ಳೋದು. ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಕಲ್ಲುಪ್ಪು. ಕೆಲವೊಂದ್ಸರಿ ಏನು ಗೊತ್ತಾ, ನಮ್ಮ ಹಿತಶತ್ರುಗಳೇ ಇರ್ತಾರೆ, ನಮ್ಮ ಜೊತೆನೇ ಇದ್ಕೊಂಡು ನಮ್ಮಲ್ಲೇ ಒಂದಿಷ್ಟು ಎನರ್ಜಿ ಅಂದರೆ ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇರ್ತಾರೆ. ಅದು ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಏನಾದರೂ ಒಂದು ಎಕ್ಸಾಂಪಲ್ ನಾನು ಬೇಕಂದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ, ನಾವು ಮನೆಗೆ ಹೆಂಗೆ ಆ ನೆಗೆಟಿವ್ ಎನರ್ಜಿನ ತೆಗಿಬೇಕಂತ ಹೇಳಿಬಿಟ್ಟು. ನಾವು ತಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಸುಮಾರು ಜನ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಸಡನ್ಲಿ ಅವ್ರ ಕೈಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ, ಒಂದು ಲೇಸಿನೆಸ್ ಬಂದು ಅವ್ರನ್ನ ಇದು ಮಾಡುತ್ತೆ.
ಯಾಕೆಂತಂದ್ರೆ ಅವ್ರಿಗೆ ಗೊತ್ತಿಲ್ದಲೇ ಅವ್ರ ಜೊತೆ ಇರೋರು ಅವ್ರಿಗೆ ನೆಗೆಟಿವ್ ಆಗಿ ಏನೋ ಹೇಳ್ತಾನೆ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಆ ರಿಫ್ಲೆಕ್ಷನ್ನಲ್ಲಿ ಅದು ಬಾಡಿ ವರ್ಕ್ ಮಾಡೋದಿಲ್ಲ. ಸುಮಾರು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅಯ್ಯೋ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ, ಇಲ್ಲಿ ಹೋಗಿ ಬಂದಮೇಲೆ ನನಗೆ ಏನೋ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ನನಗೂ ಸುಮಾರು ಸರಿ ಆಗಿದೆ. ಆವಾಗ ಅರ್ಶಿನ ಕಲ್ಲುಪ್ಪು ಹಾಕಿ ಸ್ನಾನ ಮಾಡ್ಕೊಂಡ್ಬಿಟ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಆಮೇಲೆ ನಮಗೆ ಹೆಂಗೆ ಬೇಕೋ ಅದನ್ನು ನಾವು ಸ್ವಲ್ಪ ಒಂಚೂರು ಆ್ಯಕ್ಟಿವ್ ಆಗ್ತೀವಿ. ಬಟ್ ಇದನ್ನ ಅವಾಗ ಮಾಡ್ಕೋಬೇಕು. ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಈಗಂತೂ ಎಲ್ಲವನ್ನು ಎಕ್ಸ್ಪೋಸ್ ಮಾಡೋವಂಥದ್ದು ಒಂದು ಬಂದುಬಿಟ್ಟಿದೆ. ಮಾಡಲೇಬೇಕಂತ ಕೆಲವೊಬ್ಬರು ತೀರಾ ಪರ್ಸ್ನಲ್ ವಿಚಾರಗಳು, ನಾವು ಫ್ಯಾಮಿಲಿ ಚೆನ್ನಾಗಿದ್ದೀವಿ, ಹಿಂಗಿದ್ದೀವಿ ಇದನ್ನೆಲ್ಲ ಹೇಳಬೇಕಾದ್ರೆ ಸೊ ಅದ್ರ ಬಗ್ಗೆನೂ ಗಮನ ಕೊಟ್ಬಿಟ್ಟು ನಿಮಗೇನು ಆಗಬೇಕೋ ಅದನ್ನು ನೀವು ಮಾಡ್ಕೊಳ್ತಾರೆ. ಯಾಕೆಂದರೆ ಎಲ್ಲಿಂದ ಯಾವ ನೆಗೆಟಿವ್ ಕಣ್ಣುಗಳು ಬೀಳ್ತಾ ಇದೆ ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ. ಹಾಗಾಗಿ ಇನ್ನು ಪ್ರೀತಮ್ಗೆ ಈಗ ನನಗೆ ಎಕ್ಸ್ಟ್ರಾ ಕೆಲಸ ಒಂದು ಆ್ಯಡ್ ಆಗಿರೋದು, ಅವ್ನಿಗೆ ಹೋಮ್ವರ್ಕ್ ಮಾಡಿಸೋದು. ಪ್ರೀತಮ್ ಮಕ್ಕಳಿಗೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಅವ್ರಿಗೆ ಫೋಕಸ್ ಮಾಡೋ ಅಷ್ಟು ಇರೋದಿಲ್ಲ. ವಿತಿನ್ ಸೆಕೆಂಡಲ್ಲಿ ಅವರು ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಪ್ರೀತಮ್ನ ನೋಡಿ ಅವನು ಎಷ್ಟು ಆಟ ಆಡ್ತಾನೆ ಒಂದು ಸಣ್ಣ ಹೋಮ್ವರ್ಕ್ ಮಾಡ್ಸೋಕ್ಕೆ ಅಂದರೆ. ಮಾಡು ಮಮ್ಮಿ ಅಲ್ಲೂ ಕರೆಂಟ್ ಇಲ್ಲ, ಕರೆಂಟ್ ಈ ಥರ ನನ್ನ ನೋಡಿಕೊಂಡು ಕಲರ್ ಮಾಡೋದು, ನನ್ನ ನೋಡಿಕೊಂಡೇ ಬರೆಯೋಕ್ಕೆ ಹೋಗೋದು, ಈ ಥರ ಏನೇನೋ ಅವ್ನಿಗೆ ಇಷ್ಟ ಬಂದಂಗೆ ಮಾಡ್ತಾ ಇರ್ತಾನೆ. ನನಗೆ ಟೆನ್ಷನ್ ಆಗಬಾರ್ದು ಅಂತ ನಾನೇ ಕಂಟ್ರೋಲ್ ಮಾಡ್ಕೊಂಡು ಹೋಮ್ವರ್ಕ್ ಬರೆಸ್ತೀನಿ. ಇನ್ನು ನೈಟಿನ ಕೆಲಸ ಎಲ್ಲ ಮುಗೀತು. ಬೆಳಗ್ಗೆಗೆ ಏನೇನು ಆಗಬೇಕೋ ಎಲ್ಲನೂ, ಯಾಕೆಂದರೆ ನಾಳೆ ನನ್ನ ಹಸ್ಬೆಂಡ್ ಇರಲ್ಲ, ಮಕ್ಕಳನ್ನ ನಾನೇ ಕಳಿಸ್ಬೇಕಾಗತ್ತೆ. ಸೊ ಎಲ್ಲ ಮುಗಿಸ್ಬಿಟ್ಟು ಫೈನಲಿ ನಿದ್ದೆ ಮಾಡ್ತಾಯಿದ್ದೀನಿ. ಇನ್ನೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.